ರಾಮದುರ್ಗ ತಾಲೂಕಿನಲ್ಲಿ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಭರ್ಜರಿ ಪ್ರಚಾರ. ಬೆಳಗಾವಿ ಜಿಲ್ಲೆ ರಾಮದುರ್ಗದಲ್ಲಿ ಕುತೂಹಲ ಕೆರಳಿಸಿರುವ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆ ಜಿದ್ದಾಜಿದ್ದಿಗೆ ಕಾರಣವಾಗಿದೆ. ಈ ಕಾರ್ಖಾನೆಯ ಷೇರುದಾರರು ರೈತರ ಹಿತರಕ್ಷಣಾ ಜಾತ್ಯತೀತ ಮತ್ತು ಪಕ್ಷಾತೀತ ಪೆನಲ್ ಪರವಾಗಿ ಮತ ಯಾಚನೆಗೆ ಅಖಾಡಕ್ಕೆ ಮುಖಂಡರು ಇಳಿದಿದ್ದಾರೆ. ರಾಮದುರ್ಗ ತಾಲೂಕಿನ ಹಳೆ ತುರ್ಗಲ್ಲ, ಮಾಗನೂರು, ಮಲ್ಲಾಪುರ, ಬೋಚಬಾಳ ಗ್ರಾಮದಲ್ಲಿ ಸಕ್ಕರೆ ಕಾರ್ಖಾನೆ ಬಿರುಸಿನ ಪ್ರಚಾರ ಕೈಗೊಂಡ ಜಾತ್ಯತೀತ ಮತ್ತು ಪಕ್ಷಾತೀತ ಪೆನಲ್ ಪ್ರತಿ ಬಾರಿಗಿಂತ ಈ ಬಾರಿ ವಿಭಿನ್ನವಾಗಿ ಬಲಿಷ್ಠ ಪ್ಯಾನಲ್ ಆಗಿ ನಿರ್ಮಾಣವಾಗಿದ್ದು, ಘಟಾನುಘಟಿ ನಾಯಕರ ನೇತೃತ್ವ ಮತ್ತು ಸಹಕಾರ ಹಿರೇರೆಡ್ಡಿ ಪ್ಯಾನಲ್ಗೆ ದೊರಕುತ್ತಿದೆ. ಇನ್ನು ಪ್ರಚಾರದಲ್ಲಿ ಮಾತನಾಡುತ್ತಾ ಶಫಿ ಬೆಣ್ಣಿ ಅವರು, 16 ವರ್ಷಗಳಿಂದ ರೈತರಿಗೆ ಈ ಕಾರ್ಖಾನೆಯಿಂದ ಅನ್ಯಾಯವಾಗಿದೆ, ಸರ್ವಾಧಿಕಾರ ಧೋರಣೆ ತೋರಲಾಗುತ್ತಿತ್ತು. ಹಿಂದಿನ ಆಡಳಿತ ಮಂಡಳಿ ಕಾರ್ಯವನ್ನು ಅವರು ಟೀಕಿಸಿದರು. ಸೌದತ್ತಿ ಶಾಸಕ ವಿಶ್ವಾಸ್ ವೈದ್ಯರ ಆಶೀರ್ವಾದದಿಂದ ಸೌದತ್ತಿ ತಾಲೂಕಿನಿಂದ 4,000ಕ್ಕಿಂತ ಹೆಚ್ಚು ಷೇರುದಾರರು ಇದ್ದಾರೆ. ಇದರಲ್ಲಿ 70ರಿಂದ 80% ಮತಗಳನ್ನು ಹಾಕುವ ಕೆಲಸವನ್ನು ಮಾಡುತ್ತೇವೆ ಎಂದು ಭರವಸೆ ನೀಡಿದ್ದಾರೆ. ರಾಮದುರ್ಗ, ಸೌದತ್ತಿ, ಬೈಲಹೊಂಗಲ, ಗೋಕಾಕ ಇನ್ನೂ ಹಲವು ತಾಲೂಕಿನ ಷೇರುದಾರರು ಹಿರೇರೆಡ್ಡಿ ಪೆನಲ್ಗೆ ಆಶೀರ್ವಾದ ಮಾಡಬೇಕು ಎಂದು ಎಲ್ಲರಲ್ಲಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ರಾಮದುರ್ಗ ಜಾತ್ಯತೀತ ಮತ್ತು ಪಕ್ಷಾತೀತ ಪೆನಲ್ ಮುಖಂಡರು ಉಪಸ್ಥಿತರಿದ್ದರು. ಈಗ ಮಾತಾಡ್ರಿ, ಈಗ ಇವ್ರಿಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಡೋಣ. ಆ ಕಾಲ ಕೂಡಿ ಬಂದೈತಿ. ಸಾಕಷ್ಟು ಅವಕಾಶ ಅವ್ರಿಗೆ ಕೊಟ್ಟ ಮ್ಯಾಗೂ ರೈತರಿಗೆ ಅನ್ಯಾಯ ಆಗೈತಿ. ಈಗ ನಮ್ಮ ಮಾರುತಿ ಅವರು ಹೇಳಿದ್ರಲ್ಲ, ಅವರು ಬರೀ ಮಾತಲ್ಲ, ಅವರು ಏನಿದಾರ, ಅವ್ರು ಯಾವ ರೀತಿ ಕೆಲಸ ಮಾಡ್ತಾರ ಅನ್ನೋದು ನಿನ್ನೆ ಬರೀ ಒಂದೇ ದಿವಸನಾಗ ನಮ್ಗೆ ತೋರಿಸ್ಕೊಟ್ಟಾರ. ಸೌದತ್ತಿ ತಾಲೂಕದಾಗ ಇವರ ಅಣ್ಣ APMC ಅಧ್ಯಕ್ಷರಾಗ್ಯಾರಲ್ಲಿ. ಅಲ್ಲಿ ಈಗಿರ್ತಕ್ಕಂಥ ಪ್ರೆಸೆಂಟ್ ಶಾಸಕರು ವೈದ್ಯ ಸಾಹೇಬರು ಇಡೀ ಅವರ ಸಮಾಜ ಎದುರಿಗೆ ಎಲ್ಲ ಊರನ್ನವರ ಮುಂದೆ, ನಮ್ಮ ಮುಂದೆ, ಎಲ್ಲರ ಮುಂದೆ ಹೇಳಿದ್ರು. ಅವರು ನನಗೆ ಅವ್ರ ಅಣ್ಣ ಬಹಳಷ್ಟು ಸಹಾಯ ಮಾಡಿದಾನ, ಎಲ್ಲ ರೀತಿಯಿಂದ ಸಹಾಯ ಮಾಡ್ಯಾನ. ಅವನ ಋಣದಾಗ ನಾನಿದ್ದೀನಿ. ಈಗ ಅವ್ರ ತಮ್ಮ ಚುನಾವಣೆ ನಿಂತಾನ, ಆ ಋಣ ತೀರಿಸುವಂತ ಸಮಯ ನನಗೆ ಬಂದೈತಿ. ಅದಕ್ಕೆ ನೀವು ಹಿರೇರೆಡ್ಡಿ ಅಜ್ಜಾರ ಪೆನಲ್ದವ್ರು ನೀವೇನು ಚುನಾವಣೆಗೆ ಸ್ಪರ್ಧಿಸಿರಿ, ನಮ್ಮ ತಾಲೂಕದ ಬಗ್ಗೆ ನಿಮ್ಗೆ ಸಂಪೂರ್ಣ ಗ್ಯಾರಂಟಿ ಕೊಡ್ತೀನಿ. 4,500 ಮತದಾನ ಏನೈತಿ ನಮ್ಮ ಊರಿನ, ನಮ್ಮ ತಾಲೂಕಿಂದು, ಅವರಿಗೆ ಎಲ್ಲರನ್ನು ಗಾಡಿಯಲ್ಲಿ ರಾಮದುರ್ಗಕ್ಕೆ ಕರ್ಕೊಂಡ್ಬಂದು ಮತ ಹಾಕಿಸಿ ಅವ್ರಿಗೆ ವಾಪಸ್ ಮನೆಗೆ ಸೇರಿಸುವಂತ ಕೆಲಸ ನಾವು ಆ ಜವಾಬ್ದಾರಿ ತೋತೀವಿ. ಅದಕ್ಕೆ ನೀವು ನಿಮ್ಮ ತಾಲೂಕೊಳಗ ಗಟ್ಟಿ ಮಾಡ್ಕೊಂಡ ಆ ಪೆನಲ್ ಹೊರಗಾಕಿ ಈ ಪೆನಲ್ ಗೆಲ್ಸುವಂತ ಕೆಲಸ ಮಾಡ್ರಿ ಅಂತ ಹೇಳ್ಯಾರ.